ಸ್ನೇಹಿತರೆ, ಗುರಿಗಳೆಡೆಗೆ ಗುರಿ ಇಡಿ. ಸೊ ನಾನು ಈ ಕೋರ್ಸ್ನ ರೆಕಾರ್ಡ್ ಮಾಡೋ ಟೈಮಲ್ಲಿ ಕೆಲವರು ಪಾರ್ಟಿಸಿಪೆಂಟ್ಸ್ ಇದ್ರು. ಅವ್ರ ಅನುಭವನೂ ನಿಮಗೆ ಕೇಳಿಸ್ಬಿಡೋಣ ಅಂತ ಅನಿಸಿದೆ. ಯಾಕೆಂದರೆ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿ ವಿಚಾರ ಮಾತಾಡ್ಬೇಕಾದ್ರೆ ಮಧ್ಯೆ 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 ಮಾತಾಡ್ತಾ ಇದ್ರು. ಆದರೆ ಅದನ್ನು ನಿಮಗೆ ಕೊಡ್ತಾ ಇಲ್ಲ. ಆದರೆ ಒಟ್ಟಾರೆ ಅವರಿಗೆ ಅನುಭವ ಏನು ಅನ್ನಿಸ್ತು ಅನ್ನೋದನ್ನ ಶೈಲಜಾ ಮತ್ತವರ ಟೀಮ್, ಶೈಲಜಾ ವಿಲ್ ಟೇಕ್ ಎ ಲೀಡ್. ಎಸ್, ಗೋ ಹೆಡ್ ಶೈಲಜಾ. ನಮಸ್ಕಾರ ಸರ್. ಸರ್, ಇವತ್ತಿನ ಒಂದು ಕಾರ್ಯಾಗಾರ ತುಂಬಾ ಅದ್ಭುತವಾಗಿತ್ತು ಸರ್. ಅಂದ್ರೆ ಗುರಿ ಅಂತಕ್ಕಂಥದ್ದು ಯಾಕೆ ಮುಖ್ಯ, ಬದುಕಿನಲ್ಲಿ ನಮ್ಗೆ ಗುರಿ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವ ಅನ್ನೋದನ್ನ ನಾವು ತಿಳಿದುಕೊಂಡೆ ಸರ್. ಗುರಿ ನಮ್ಮ ಬದುಕಿಗೆ ಒಂದು ನಿರ್ದೇಶನವನ್ನ ಕೊಡುತ್ತೆ, ನಮ್ಮ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳುವಂಗೆ ನಮ್ಮನ್ನ ರೆಡಿ ಮಾಡುತ್ತೆ ಅನ್ನೋದು ನನಗೆ ಮನದಟ್ಟಾಯ್ತು ಸರ್. ಹಾಗೆ ಗುರಿಯಲ್ಲಿ ನಮ್ಗೆ ಎಷ್ಟು ವಿಧದ ಗುರಿಗಳಿವೆ ಅಂತ, ನಾವು ಗುರಿಯನ್ನ ನಾವು ಹೇಗ್ ಪ್ಲಾನ್ ಮಾಡ್ಕೋಬಹುದು ಅಂತ ಈ ಕಾರ್ಯಾಗಾರದಿಂದನೇ ನನಗೆ ಸ್ಪಷ್ಟವಾಗಿ ಅದು ಗೊತ್ತಾಯ್ತು ಸರ್. ಶಾರ್ಟ್ ಟರ್ಮ್ ಗೋಲ್ಸ್ ಅಥವಾ ಮಧ್ಯಮಾವಧಿಯ ದೀರ್ಘಾವಧಿಯ ಒಂದು ಗುರಿಗಳ ಅರಿತುಕೊಂಡು ಅದನ್ನ ನಾನು ಸೆಟ್ ಮಾಡ್ಕೊಳೋದಕ್ಕೆ, ನನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಹಾಯಕ ಆಯ್ತು ಸರ್. ಹಾಗೇನೆ ಈ ಗುರಿ ಅಂತಕ್ಕಂಥದ್ದು ನಮ್ಗೆ ಬದುಕಿನಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ತಾವು ಹೇಳಿದ್ರಿ ಸರ್. ಅಂದ್ರೆ ಈ ಹಕ್ಕಿಗೆ ರೆಕ್ಕೆ ಅಂತಕ್ಕಂಥದ್ದು ಹೇಗೇನೋ, ನಮ್ಮ ಗುರಿ ಅಂತಕ್ಕಂಥದ್ದು ನಮ್ಗೆ ನಮ್ಮ ಜೀವನದಲ್ಲಿ ಉನ್ನತಿಗೆ, ಸ್ಕೇಲಿಂಗ್ ಅಪ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ನನಗೆ ಇದರಲ್ಲಿ ಇಷ್ಟ ಆಗಿರೋದು ಸರ್, ನಮ್ ಗುರಿಗಳು ಹೇಗಿರ್ಬೇಕಂದ್ರೆ ನಮ್ಮ ಒಂದು ಸಾಮರ್ಥ್ಯವನ್ನ ಪರಿಪೂರ್ಣವಾಗಿ ಸದುಪಯೋಗ ಮಾಡಿಕೊಳ್ಳುವಂತೆ ಇರಬೇಕು. ತೀರಾ ಚಿಕ್ಕದಾಗಿನೂ ಇರಬಾರ್ದು, ಸಾಧಿಸಕ್ ಅಸಾಧ್ಯವಾಗಿರ್ಬಾರ್ದು. ಸ್ಮಾರ್ಟ್ ಗೋಲ್ಗಳನ್ನ ಇಟ್ಕೋಬೇಕಂತ ಅದ್ರ ಬಗ್ಗೆ ತಾವು ಸ್ಪಷ್ಟತೆಯನ್ನ ನಮ್ಗೆ ನೀಡಿದ್ರಿ ಸರ್. ಅದು ನನಗೆ ನನ್ನ ಮುಂದಿನ ಗೋಲ್ ಸೆಟ್ಟಿಂಗಿಗೆ ತುಂಬಾ ಅನುಕೂಲ ಆಯ್ತು. ಹಾಗೇನೆ ಈ ಒಂದು ಇದರಲ್ಲಿ ಏಕಾಗ್ರತೆ, ಗುರಿ ಸಾಧಿಸ್ಬೇಕಂದ್ರೆ ಏಕಾಗ್ರತೆ ಎಷ್ಟು ಮುಖ್ಯ, ಹೇಗಿರ್ಬೇಕು ಆ ಏಕಾಗ್ರತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಇದರಲ್ಲಿ ತಿಳಿದುಕೊಂಡೆ. ಹೀಗಾಗಿ ನಾನು ಅನಗತ್ಯಗಳನ್ನ ಹೇಗೆ ಬದಿಸರಿಸಿ ನನ್ನ ಒಂದು ಬದುಕಿನ ಗುರಿಯೆಡೆಗೆ ನಾನು ಫೋಕಸ್ ಮಾಡಕ ಇದು ಸಲಹೆಗಳು ನನಗೆ ತುಂಬಾ ಸಹಾಯಕ ಆದವು. ಹಾಗೆ ಗುರಿ ಸಾಧಿಸಲ್ಲ ಕೆಲವು ಸಾರಿ, ನಾವು ಆ ಗುರಿ ಸಾಧಿಸದೇ ಇರೋದಕ್ಕೆ ಏನು ಕಾರಣಗಳಂತ ಬಹಳಷ್ಟು ವಿಚಾರಗಳಲ್ಲಿ ಇಲ್ಲಿ ಚರ್ಚೆ ಆಯ್ತು. ಅದರಲ್ಲಿ ನನ್ನ ಹತ್ರ ಯಾವ ಕೊರತೆಗಳಿದಾವೆ ಅದನ್ನ ತಿಳ್ಕೊಂಡು ಮತ್ತೆ ಮುಂದೆ ಅದನ್ನ ನಾ ಹೇಗೆ ಸ್ಟ್ರೆಂತ್ ಮಾಡ್ಕೋಬಹುದು ಅನ್ನೋದನ್ನ ಒಂದು ಸಂಪೂರ್ಣ ಮಾಹಿತಿ ನನಗೆ ಇಲ್ಲಿ ದೊರೀತು ಸರ್. ಹಾಗೇನೆ ನಮ್ಗೆ ಈ ಒಂದು ಕಾರ್ಯಾಗಾರದಲ್ಲಿ ಇನ್ನೊಂದಂದ್ರೆ ಪವರ್ ಆಫ್ ಒನ್. ನಾವು 10 ಗುರಿಗಳನ್ನ ಇಟ್ಕೊಳ್ಳೋದಕ್ಕೆ, ನಾನು ವಾರ್ನ್ ಬಫೆಟ್ ಅವರ ಒಂದು ಒಂದು ಸೂತ್ರ ನನಗೆ ಬಹಳ ಇಷ್ಟ ಆಯ್ತು. 25 ಅಂಶಗಳನ್ನ ನಾವು ಟಾಪ್ 5 ಸೆಲೆಕ್ಟ್ ಮಾಡ್ಕೋಬೇಕು. ಮುಂದೆ ಅದರಲ್ಲೇ ನಮ್ಗೆ ಇನ್ನೂ ಯಾವ್ದು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಗೋಲನ್ನ ಇಟ್ಕೊಂಡು ಹೆಚ್ಚು ಅದರಲ್ಲೇ ವರ್ಕ್ ಮಾಡೋದ್ರಿಂದ ಬಹಳ ಉನ್ನತಿಯನ್ನ ನಾವು ಸಾಧಿಸ್ಬೋದು ಅಂತ ಒಂದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೀತು. ಒಟ್ಟಾರೆ ನಮ್ಮ ಒಂದು ಬದುಕಿನ ಗುರಿ ನಾವ್ ಇಟ್ಕೊಳ್ಳೋದು, ಹಾಗೇನೆ ಆ ಗುರಿಗಳು ನಮ್ಮ ಹಣೆಬರವನ್ನ ನಿರ್ಧರಿಸ್ತವೆ. ಆ ಗುರಿಯಡೆಗೆ ಹೋಗೋದಕ್ಕೆ ಪ್ರಯತ್ನ ಎಷ್ಟು ಮುಖ್ಯ, ಹೀಗೆ 10 ಹಲವು ವಿಷಯಗಳ ಬಗ್ಗೆ ತುಂಬಾ ಸುದೀರ್ಘವಾದ ಚರ್ಚೆ ಮೂಲಕ ಅತ್ಯುತ್ತಮವಾದ ಸ್ಲೈಡ್ಗಳನ್ನ ಬಳಸಿ ಅದ್ಭುತವಾದ ವಿವರಣೆಯ ಮೂಲಕ ಸರ್ ನಮ್ಗೆ ವಿಷಯವನ್ನ ತಿಳಿಸ್ಕೊಟ್ರು. ಸರ್ಗೆ ನಾನು ತುಂಬಾ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ, ನಮ್ಗೆ ಇಷ್ಟೆಲ್ಲ ಜ್ಞಾನವನ್ನ ಕೊಟ್ಟು ನಮ್ಗೆ ಅತ್ಯುತ್ತಮ ತರಬೇತಿಯನ್ನ ಕೊಟ್ಟಿದ್ದಕ್ಕೆ. ಹಾಗೇನೆ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ರು. ಅವರಿಗೆ ಇದು ಹೇಗೆ ಅನಿಸ್ತು ಅನ್ನೋದನ್ನ ಕೇಳೋಣ. ಮೊದಲೇದಾಗಿ ನೇತ್ರಾವತಿ ಮೇಡಮ್, ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡ ತಮ್ಮ ಅನುಭವವನ್ನ ಹಂಚಿಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ಈ ಗುರಿಗಳೆಡೆಗೆ ಗುರಿ ಇಡಿ ಅಂತ ಹೇಳಿ ಇವತ್ತಿನ ಕಾರ್ಯಾಗಾರ ತುಂಬಾ ಚೆನ್ನಾಗಿ ನಡೆದು ಬಂತು ವೆಬಿನಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸರ್ ಗುರಿಗಳೆಡೆಗೆ ಗುರಿ ಇಡಿ ಅನ್ನೋದು ಒಂದು ಕ್ಯಾಪ್ಸುಲ್ ಇವತ್ತಿನ ದಿವಸ ಎಲ್ಲರಿಗೂ ಕೊಟ್ಟಿದ್ದಾರೆ. ಈ ಕ್ಯಾಪ್ಸುಲ್ ಬೆಲೆ ಇದು ಬಹಳ ನಮ್ಗೆ ವ್ಯಾಲ್ಯೂಬಲ್ ಆಗುದು, ಮತ್ತೆ ಇದು ಎಲ್ಲಿ ಸಿಗ್ತದ ಅಂದ್ರೆ ಸರ್ ಅವ್ರ ಹತ್ರನೇ ಸಿಗ್ತದೆ ಈ ಕ್ಯಾಪ್ಸುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಗುರಿಗಳು ಅಂತೇಳಿ ಹೇಳಿದ್ರು 3 ಟೈಪ್. ಈಗ ಶಾರ್ಟ್ ಟೈಮ್ ಗೋಲ್ ಸೆಟ್ ಆಗಿರ್ಬೋದು, ಮಿಡ್ ಟೈಮ್ ಅಂದ್ರ ಮತ್ತ ಲಾಂಗ್ ಟರ್ಮ್ ಅಂತ ಹೇಳಿ. ಅಂದ್ರೆ ನಾವು ಯಾವ್ಯಾವ ತರ ಅದು ಇದು ಇಟ್ಕೋತೀವಿ ಅಂತ ಅನ್ನೋದು ಅವಕ್ ಎಲ್ಲಾ ಬಾಳ ಚೆನ್ನಾಗಿ ಟೇಬಲ್ ರೆಡಿ ಮಾಡಿ ಸರ್ ನಮ್ಗ ಸ್ಕ್ರೀನ್ ಒಳಗೆ ತೋರ್ಸಿದ್ರು. ಅಂದ್ರೆ ಪ್ರತಿಯೊಂದನ್ನು ಎಷ್ಟಂದ್ರೆ ನಮ್ಗ ಸ್ಕ್ರೀನ್ ನೋಡೋದ್ ಬಳಕೆ ಅದು ಫುಲ್ ನಮ್ಮ ಮೈಂಡ್ ಒಳಗೆ ಉಳಿತದೇನೋ ಅಂತ ಆ ತರ ಡಿಟೇಲ್ ಆಗಿ ತೋರ್ಸಿದ್ರು. ಅದು ತುಂಬಾ ಖುಷಿ ಅನಿಸ್ತು. ಮತ್ತು ಅದೇ ತರ ಈಗ
ಈ ಗೋಲ್ ನಾವು ಗುರಿ ಮುಟ್ಟಬೇಕಾದ್ರೆ ಸಾಕಷ್ಟು ಅಡಚಣೆ ಬರ್ತಿರ್ತಾವ. ಯಾಕಂದ್ರೆ ಈಗ ಫುಟ್ಬಾಲ್ ಆಟಗಾರ ಯಾವ ತರ ಚೆಂಡನ್ನು ಕಿಕ್ ಮಾಡ್ತಾ ಇರ್ತಾನ, ಕಿಕ್ ಮಾಡುವಾಗ ಅದು ಪೋಸ್ಟ್ ಕಡೆ ಹೊಡೆಯ ಮುಂದ ಅಲ್ಲಿ ಗೋಲ್ ಕೀಪರ್ ಅದು ಕಾಯ್ತಿರ್ತಿರ್ತಾನೆ ಯಾವಾಗಲೂ, ಯಾಕಂದ್ರೆ ಅದು ಒಳಗ್ ಹೋಗ್ಬಾರ್ದಂತ. ಅದೇ ತರ ನಮ್ಗ ಅಡ್ಡಿ ಆತಂಕ ತೊಂದರೆಗಳು ಸಾಕಷ್ಟು ನಮ್ಗೆ ಇದು ಅನಿಸಿದ್ರೆ ನಮ್ಗ ಅಲ್ಲೇ ತಡೆ ಹಿಡಿದ್ರು ನಾವು ಮತ್ತ ಆ ವ್ಯವಸ್ಥೆ ಮೀರಿ ಹೋಗ್ತೇವಲ್ಲ, ಅವಾಗ ಆ ವ್ಯಕ್ತಿ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಹೊರ ಹೊಮ್ತಾನ ಅನ್ನೋದು ಯಾವುದೇ ಸಂದೇಹ ಇಲ್ಲ ಅಂತ ಹೇಳಿ ಇದು ಕ್ಲಾರಿಟಿ ಐತಿ ಇವತ್ತಿನ ದಿವಸ. ಮತ್ತು ಅದೇ ತರ ಈಗ ವಾರೆನ್ ಬಫೆಟ್ ಅವ್ರದ್ದೊಂದು ಸೂತ್ರ ಹೇಳಿದ್ರಲ್ಲ 5x25 ಅಂತ ಹೇಳಿ, ಇದು ಯಾವ ತರ ನಮ್ಗ ಮನುಷ್ಯ ನಮ್ಮ ಜೀವನದಲ್ಲಿ ಯಾವ ತರ ಅಳವಡಿಕೆ ಆಗ್ತದ ಅಂದ್ರೆ, ಈಗ ನಾವು ಯಾವುದೇ ಅನ್ವಾಂಟೆಡ್ ಥಿಂಗ್ಸ್ ಅದ್ರದ್ದೊಂದು ಕಾರ್ಯಕ್ರಮ ಮಾಡಿದ್ರು ಸರ್, ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಮಾಡದಕ್ರ. ಅದೇ ತರ ಈಗ ನಾವು ಅನ್ವಾಂಟೆಡ್ ಅಂದ್ರೆ ಈಗ ಬರೇ ಈಗ 25 ಇಟ್ಕೊಂಡು ಬರೇ 5 ಮೇಲೆ ಫೋಕಸ್ ಮಾಡಿದ್ರ ನಮ್ ಜೀವನ ಫುಲ್ ಸಕ್ಸಸ್ ಚೇಂಜ್ ಆಗ್ತದ. ಆ ತರ ಹಕ್ಕಿಗೆ ಹೆಂಗ ರೆಕ್ಕೆ ಇದ್ರೆ ಅದ ತನ್ನ ಸ್ಕೇಲಿಂಗ್ ಅಪ್ ಮಾಡ್ತದಲ್ಲ, ಅದೇ ತರ ನಾವು ಒಂದು ಗುರಿ ಅನ್ನೋದು ಒಂದು ರೆಕ್ಕೆ ಇತ್ತಂದ್ರೆ ನಾವು ಒಂದು ಸ್ಕೇಲಿಂಗ್ ಅಪ್ ಆಗ್ಬಹುದು ಅನ್ನೋದು ಒಂದು ಇದ್ರ ಒಂದು ತಾತ್ಪರ್ಯ. ಮತ್ತ ಇದೇ ತರ ಈ ಸರ್ ಅವರು ಈಗ ಪೆನ್ನು ಕತ್ತಿಗಿಂತ ಹರಿತವಾದದ್ದು ಅಂತ ಹೇಳಿ ಒಂದು ಇದು ತೋರ್ಸಿದ್ರು. ಅಂದ್ರೆ ಪ್ರತಿಯೊಂದು ಬಾಳ ಇದ್ರೊಳಗೆ ಕಲಿದು ಸಾಕಷ್ಟು ಕಲ್ತಿದ್ದೇವೆ ಇವತ್ತಿನ ಕಾರ್ಯಾಗಾರದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಸ್ಮಾರ್ಟ್ ಅನ್ನೋ ಒಂದು ಫಾರ್ಮುಲಾ ಹೇಳಿದ್ರು ಸರ್. ಸ್ಮಾರ್ಟ್ ಅದ್ರ ಬಗ್ಗೆ ನಿರ್ದಿಷ್ಟ, ಅಳತೆ, ಈಡೇರಿಕೆ, ಸಮಂಜಸ, ಕಾಲಮಿತಿ ಇತ್ತಂದ್ರ ಇವೆಲ್ಲ ನಾವು ಜೀವನದಾಗ ಅಳವಡಿಸ್ಕೊಂಡೇವ್ ಅಂದ್ರೆ ಇದು ಸಾಕಷ್ಟು ಲಾಭ ಪಡಿಬಹುದು. ಮತ್ತು ಈಗ ನಾವ್ ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಾದ್ರೂ ಸಾಕಷ್ಟು ಅಡೆತಡೆಗಳು, ಯಾಕೆ ನಾವು ಅದು ಮಾಡಕ್ ಆಗುದಿಲ್ಲ ಅನ್ನೋದು ಒಂದು ಏನೋ ತಡೆ ಹಿಡಿತಿರ್ತದಲ್ಲ, ಅದಕ್ಕೆ ಇವತ್ತಿನ ದಿವ್ಸ ಇಲ್ಲಿ ಸಾಕಷ್ಟು ನಮ್ಮದೇ ಆದಂತ ಒಂದು ಇದ್ರ ರೀತಿಯಲ್ಲಿ ನಾವು ಅದ್ರದ್ದು ಪರಿಹಾರ ಕಂಡುಕೊಂಡೇವ್ ಯಾಕೆ ಆಗ್ತದ ಅನ್ನೋದು. ಅದು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಏನ್ ಆಕ್ಷನ್ ತಗೋಬೇಕು ಅನ್ನೋದು ಇಲ್ಲಿ ಸರಿಯಾಗಿ ತಿಳ್ಕೊಂಡೇವು. ಮತ್ ನಮ್ ಫೋಕಸ್ ಯಾವ ತರ ಇರ್ಬೇಕು ಅನ್ನೋದು, ಮತ್ತ ಪ್ರತಿಯೊಂದನ್ನು ಇಲ್ಲಿ ಸಾಕಷ್ಟು ಇವರ ನಮ್ಮ ಭವಿಷ್ಯ ನಾವೇ ಇಲ್ಲಿ ನಿರ್ಧಾರ ಮಾಡ್ಕೋಬೇಕು ಅನ್ನೋದು ಇಲ್ಲಿ. ಯಾಕಂದ್ರೆ ನಾವ್ ಏನೋ ಭವಿಷ್ಯ ಎಲ್ಲೇ ಜ್ಯೋತಿಷ ಹತ್ರ ಕೇಳಕ್ ಹೋಗ್ತಿರ್ತೀವಿ ನಮ್ ಭವಿಷ್ಯದ ಬಗ್ಗೆ ಹೇಳಿ ಅಂತ ಹೇಳಿ, ಯಾಕಂದ್ರೆ ನಮ್ಮ ಭವಿಷ್ಯ ಇರೋದು ನಮ್ಮಲ್ಲೇ ಅಡಗಿರ್ತದ. ಅಂದ್ರ ಈಗ ವಜ್ರದಂತ ಸಾಕಷ್ಟು ಶಕ್ತಿ ನಮ್ಮಲ್ಲೇ ಅಡಗಿರುತ್ತದ ಅಂತೇಳಿ ಇವು ಪ್ರತಿಯೊಂದನ್ನು ನಮ್ಗೆ ಇವತ್ತಿನ ದಿವ್ಸ ಅವಲೋಕನ ಮಾಡ್ಕೋಬೇಕು. ಹೆಂಗಂದ್ರ ನಮ್ದು ಗುರಿ ಇದು, ನಮ್ದು ನಾವ್ ಏನ್ ಮಾಡಿದೇವು, ಯಾಕೆ ಮಾಡ್ಲಕತ್ತಿದೇವು, ಏನ್ ಮಾಡ್ಬೇಕಾಗ್ಯದ ಅನ್ನೋದು ನಮ್ಮದೇ ಆದಂತ ಒಂದು ಅವಲೋಕನ ಮಾಡ್ತಾ ಇದ್ರೆ, ಈ ಕನ್ನಡಿ ಒಳಗ ಮುಖ ನೋಡಿದಂತ ಅಂತ ಹೇಳದತ್ತಾರಲ್ಲ, ಕನ್ನಡಿ ಒಳಗ ಮುಖ ನೋಡ್ಕೊಂಡ ರೀತಿಯಲ್ಲಿ ನಮ್ದು ಅವಲೋಕನ ಏನು, ಮತ್ ನಾವ್ ಯಾವ ತರ ಉತ್ತಮ ಇದು ಮಾಡ್ಕೋಬೇಕಾದ್ರೆ ಏನ್ ಅಳವಡಿಕೆ ಮಾಡ್ಕೊಂಡು ಮತ್ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಪ್ರತಿಯೊಂದು ತುಂಬಾ ಚೆನ್ನಾಗಿ ನಮ್ಮ ಡಿಸೈನಿಂಗ್ ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ಇವರ ಡೆಸ್ಟಿನಿ ಅಂತ ಹೇಳಿ ನಾವು ಯಾವಾಗಲೂ ಐ ಕ್ಯಾನ್ ಅಂತ ಹೇಳಿ ಒಂದು ನಮ್ಮದೇ ಆದ ವಿಶ್ವಾಸದಲ್ಲಿರ್ಬೇಕು. ನಮ್ಮಲ್ಲಿ ಸಾಮರ್ಥ್ಯ ಕೊರತೆ ಏನನ್ನೋದು ನಾವು ಪಟ್ಟಿ ಮಾಡ್ಕೊಂತ ಹೋದ್ರೆ ನಮ್ ಸಕ್ಸಸ್ ಕಡೆಗೆ ನಾವು ಏನ್ ಮಾಡ್ಬೇಕು ಅನ್ನೋದಲ್ಲಿ ತಾನಾಗಿ ಸಿಗ್ತದ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಇವತ್ತು ಕಾರ್ಯಕ್ರಮ ಅಂತ ಹೇಳಕ್ಕೆ. ಅದೇ ತರ ಜಯಪ್ರಕಾಶ್ ಸರ್ ಅವರಿಗೆ ನಾವು ಯಾವಾಗಲೂ ಕೃತಜ್ಞತೆ ಹೇಳ್ತೀನಿ. ಧನ್ಯ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಲ್ಲ ತಮ್ಮ ಅನುಭವ ತುಂಬಾ ಸ್ವಾರಸ್ಯಕರವಾಗಿತ್ತು. ಅಂದ್ರೆ ಈ ಇಡೀ ಕಾರ್ಯಾಗಾರದ ಎಲ್ಲ ಅಂಶಗಳನ್ನ ತುಂಬಾ ಸೂಕ್ಷ್ಮವಾಗಿ ಗ್ರಹಿಸಿ ಅದರಲ್ಲಿ ನೀವು ಗುರಿಗಳ ಮಹತ್ವ, ಹಾಗೆ ಅದರಲ್ಲಿ ನಮ್ಮ ಅವಲೋಕನೆ ಹೇಗಿರ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಧನ್ಯವಾದಗಳು. ಹಾಗೇನೆ ಈ ಇಂದಿನ ಒಂದು ತಮ್ಮ ಕಾರ್ಯಾಗಾರದ ಅನುಭವವನ್ನ ವ್ಯಕ್ತಪಡಿಸ್ಬೇಕಂತ ಮಂಜುಳಾ ಮೇಡಮ್ ಅವ್ರನ್ನ ಕೇಳ್ತೀನಿ. ನಮಸ್ಕಾರ ಮೇಡಮ್. ನಮಸ್ತೆ. ಗುರಿ ಎಡೆಗೆ ಗುರಿ ಇಡಿ ಅಂತೇಳಿ ಇವತ್ತಿನ ಟಾಪಿಕ್. ನಮ್ಮ ಮನುಷ್ಯನಿಗೆ ಗುರಿ ಜೀವನದಲ್ಲಿ ತುಂಬಾ ಮುಖ್ಯ. ಆ ಗುರಿ ಸಾಧನೆಗೆ ನಾವು ಮಾಡುವಂತ ಪ್ರಯತ್ನಗಳಲ್ಲಿ ಅನೇಕ ಪ್ರಯತ್ನಗಳಿದಾವೆ. ಅವನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದ್ರೆ ನಾವು ಗುರಿ ಸಾಧಿಸ್ಬೋದು. ನಮ್ಗೆ ಒಂದು ಗುರಿ ಸಾಧಿಸ್ತೀವಿ ಅಂತ ಅಂದಾಗ ವೈಯಕ್ತಿಕವಾಗಿ ಅಂದ್ರೆ ನಮ್ಮ ಅಂತರಾತ್ಮದಿಂದ ನಾವು ಬದಲಾಗ್ಬೇಕಾಗತ್ತೆ ಮೇಡಮ್. ನಾವು ಅದೇನ ಹೇಳ್ತಾರಲ್ಲ, ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸಿರುತ್ತೆ ಅಂತ. ನಾವು ಮೊದ್ಲು ನಮ್ಮ ದೈಹಿಕ ಸಾಮರ್ಥ್ಯವನ್ನ ಸರಿ ಮಾಡ್ಕೋಬೇಕು, ನಮ್ಮ ದಿನಚರಿನ ಸರಿ ಮಾಡ್ಕೋಬೇಕು. ಆ ನಂತರ ನಾವು ಗುರಿನ ಹೇಗೆ ಅಂತೇಳಿ ಅದನ್ನ ಮೊದ್ಲೇ ಕನಸು ಕಾಣ್ಬೇಕು. ಗುರಿ ಹೇಗಿರ್ಬೇಕು ಅನ್ನೋದನ್ನ ಕನಸು ಕಾಣ್ಬೇಕು. ಆ ಗುರಿನ ಸಾಧಿಸ್ಕೊಳ್ಳಿಕ್ಕೆ ನಾವು ಆಮೇಲೆ ಅದಕ್ಕೊಂದು ಗೋಲ್ ಸೆಟ್ಟಿಂಗ್ ಅಂತ ಮಾಡ್ಕೋಬೇಕಾಗತ್ತೆ. ಅದಕ್ಕೇನೋ ಅದ್ರ ಗ್ರೋತ್ ಹೇಗಿರುತ್ತೆ, ಅದ್ರ ಬೆಳವಣಿಗೆ ಹೇಗ್ ಮಾಡ್ಕೋಬೇಕು, ಅದ್ರ ಅಟಿಟ್ಯೂಡ್ ಆಗಿರ್ಬೇಕು, ಮತ್ತೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಹೇಗಿರ್ಬೇಕು, ಇದನ್ನೆಲ್ಲ ನಾವು ತಯಾರು ಮಾಡ್ಕೋಬೇಕಾಗತ್ತೆ ಮೇಡಮ್.
ಆಮೇಲೆ ಗುರಿ ಸಾಧಿಸ್ಲಿಕ್ಕೆ ನಮ್ಮ ಪರಿಸರ ಕೂಡ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಮ್ಗೆ ಸಪೋರ್ಟಿವ್ ಆಗಿರುವಂತ ವಾತಾವರಣ ಸಿಕ್ಕಾಗ ನಮ್ಮ ಗುರಿ ಸಾಧನೆಗೆ ಹೆಚ್ಚು ಉಪಯೋಗ ಆಗುತ್ತೆ. ಅದನ್ನ ಮೀರಿ ಕೂಡ ನಾವು ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಗುರಿ ಸಾಧಿಸಬಹುದು. ಅವಾಗ ಅದೇ ಒಂದು ಉದಾಹರಣೆ ಹೇಳಿದ್ರಲ್ಲ ಫುಟ್ಬಾಲ್ ಆಟದ್ದು, ಆ ರೀತಿಯ ಅಡೆತಡೆಗಳನ್ನ ನಾವು ಸಾಧಿಸ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಇಲ್ಲಿ ನಮ್ ಗುರಿ ಸಾಧನೆಗೆ ಕೆಲವು ಅಡೆತಡೆಗಳು ಇರ್ತವೆ, ಕೆಲವು ಏನು ಪ್ರಗತಿದಾಯಕ ಅಂಶಗಳು ಇರ್ತವೆ ಮೇಡಮ್. ಒಂದ್ ವೇಳೆ ನಮ್ಮಲ್ಲಿ ಆತ್ಮಗೌರವದ ಕೊರತೆ ಇತ್ತು, ಆಮೇಲೆ ಸಾಂದರ್ಭಿಕ ಒತ್ತಡಗಳಿದ್ರೆ, ನಮ್ಮಲ್ಲಿ ಸೋಮಾರಿತನ ಇದ್ರೆ, ಆಮೇಲೆ ನಮ್ಮ ಬಗ್ಗೆ ನಮಗೆ ತಿರಸ್ಕಾರ ಇದ್ರೆ, ಭಯ ಇದ್ರೆ, ಸೋಲಿನ ಭಯ, ಗೆಲುವಿನ ಭಯ ಮತ್ತು ನಿರಾಶಾದಾಯಕ ಮನೋಭಾವ, ಈ ತರದ್ದೆಲ್ಲ ಇದ್ರೆ ನಾವು ಗುರಿ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವತ್ತು ಗುರಿ ಸಾಧನೆಗೆ ಕೆಲವು ಪಾಯಿಂಟ್ಗಳನ್ನ ಮಾಡ್ಕೋಬೇಕಾಗತ್ತೆ. ಏನು ಅಂದ್ರೆ, ನಮ್ಮ ಗುರಿಯಲ್ಲಿ ಒಂದು ನಿರ್ದಿಷ್ಟ ವ್ಯವಸ್ಥೆ ಮಾಡ್ಕೋಬೇಕು, ಅಥವಾ ಒಂದು ನಿರ್ದಿಷ್ಟವಾದ ಪ್ಲಾನ್ ಇರ್ಬೇಕು. ಅದನ್ನ ಯಾವ ಮಟ್ಟದಲ್ಲಿ ಮಾಡ್ಕೋಬೇಕು ಅನ್ನೋ ಒಂದು ಅಳತೆ ಕೂಡ ನಮ್ಗೆ ಗೊತ್ತಿರ್ಬೇಕು. ಅದನ್ನ ಈಡೇರಿಸ್ಕೊಳ್ಳಿಕ್ಕೆ ನಮ್ಮ ಆಟಿಟ್ಯೂಡ್ ನಾವು ಬದಲಾಯಿಸ್ಕೋಬೇಕಾಗತ್ತೆ, ಆವಾಗ ಅದರ ಈಡೇರಿಕೆ ಸಾಧ್ಯ. ಮತ್ತು ಅದಕ್ಕೆ ನಾವು ಸಮಂಜಸವಾದಂತ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಈಗ ನಮ್ಗೆ ಒಂದು ಕಾಲಮಿತಿ ಕೂಡ ತುಂಬಾ ಮುಖ್ಯ ಆಗುತ್ತೆ. ಒಂದ್ ಕಾಲಮಿತಿನ ನಾವು ಹಾಕೊಂಡ್ರೆ ಅದ್ರಲ್ಲಿ ಈ ಮೇಲಿನ 4 ಅಂಶಗಳನ್ನ ಅಳವಡಿಸ್ಕೊಂಡು ನಾವು ಗುರಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇಷ್ಟು ಮೇಡಮ್, ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರ ಬದಲಾಯಿಸಬಹುದು ಅಂತ ಸರ್ ಒಂದ್ ಹೇಳಿದ್ರು. ಇಲ್ಲಿ ನಮ್ಮ ಬರವಣಿಗೆ ಹೇಗೆ ನಮ್ಮ ಹಣೆ ಬರನ ಬದಲಾಯಿಸುತ್ತೋ, ಹಾಗೆ ನಮ್ಮ ಗುರಿ, ನಮ್ಮ ಮನಸ್ಥಿತಿ ಕೂಡ ನಮ್ಮನ್ನ ಒಂದು ಹಂತಕ್ಕೆ ತಗೊಂಡೋಗಿ ನಿಲ್ಲಿಸ್ಲಿಕ್ಕೆ ಸಹಕಾರಿ ಆಗುತ್ತೆ. ಈ ರೀತಿ ಎಲ್ಲ ಅಂಶಗಳು, ಇನ್ನು ಹೆಚ್ಚಿನ ಅಂಶಗಳನ್ನ ನಾವು ಇವತ್ತಿನ ದಿನ ಕ್ಲಾಸಲ್ಲಿ ಕಲ್ತ್ಕೊಂಡ್ವಿ ಮೇಡಮ್. ನನಗೆ ಇವತ್ತಿನ ಕಾರ್ಯಾಗಾರ ತುಂಬಾ ಉಪಯೋಗ ಆಯ್ತು. ನನ್ನ ಗುರಿಗೆ ನಾನು ಏನೇನ್ ಕೆಲಸಗಳನ್ನ ಮಾಡ್ಕೋಬೇಕು, ಹೇಗೆ ನನ್ನನ್ನು ನಾನು ತಯಾರು ಮಾಡ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಜಯಪ್ರಕಾಶ್ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ನಾವು ಗುರಿ ಬದುಕಿಗೆ ಹೇಗೆ ಮುಖ್ಯ ಆಗುತ್ತೆ, ಆ ಗುರಿಯನ್ನ ಮುಟ್ಟೋದಕ್ಕೆ ಇರುವ ಅಡೆತಡೆಗಳನ್ನ ಮೀರಿದಾಗ ಮಾತ್ರ ನಾವು ಸಾಧನೆಯ ಶಿಖರವನ್ನು ಏರಕ್ ಸಾಧ್ಯ ಆಗುತ್ತೆ. ಹಾಗೇನೆ ಗುರಿ ಎಡೆಗೆ ಸಾಗ್ಬೇಕಂದ್ರೆ ಮನೋಭಾವ ತುಂಬಾ ಮುಖ್ಯ, ಅದನ್ನ ಸರಿ ಮಾಡ್ಕೋಬೇಕಾಗತ್ತೆ. ಹಾಗೇನೆ ನಾವು ಈ ಗುರಿ ಎಡೆಗೆ ಹೋಗ್ಬೇಕಂದ್ರೆ ಗುರಿಗಳನ್ನ ಅರಿತುಕೊಂಡು ಬರ್ದಿಡೋದು, ಅನ್ರಿಟನ್ ಗೋಲ್ ಈಸ್ ಎ ಒನ್ಲಿ ವಿಶ್ ಅಂತಾರೆ. ಹಾಗೆ ನಾವು ನಮ್ಮ ಗುರಿಗಳನ್ನ ಸ್ಪಷ್ಟವಾಗಿ ಬರ್ದಿಡ್ಬೇಕು. ಹೀಗೆ ಈ ಎಲ್ಲ ವಿಷಯಗಳ ಬಗ್ಗೆ ತಾವು ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್, ಧನ್ಯವಾದಗಳು. ಹಾಗೆ ಈ ವಿಷಯದ ಬಗ್ಗೆ ರಕ್ಷಿತ್ ಹೆಗಡೆ ಸರ್ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತೀರಾ? ಇದುವರೆಗೂ ನನ್ನೆಲ್ಲ ಸ್ನೇಹಿತರು ತುಂಬಾ ಚೆನ್ನಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಎಸ್, ನಾನು ಈ ವಿಡಿಯೋ ಮುಕ್ತಾಯ ಮಾಡೋದ್ರ ಮುಂಚೆ ನೀವು 3 ಜನನ್ನ ಈಗ ಯಾರು ಈ ಕೋರ್ಸು ನೋಡಿರ್ತಾರೆ ಅವರು ಜೀವನದಲ್ಲಿ ಗುರಿ ಇಟ್ಕೋತಾರೆ. ಅವರು ಕಮ್ಯುನಿಕೇಶನ್ ಸ್ಕಿಲ್ಸ್ ಅಥವಾ ಲೈಫ್ ಸ್ಕಿಲ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಲಿಬೇಕು ಅಂದ್ರೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಆನ್ಲೈನ್ ಅಥವಾ ಆಫ್ಲೈನ್ ಕೋರ್ಸಿಗೆ ಸೇರಿದ್ರೆ ಅವ್ರ ಗುರಿನ ಹೇಗೆ ಮುಟ್ಬೋದು? ನೀವು 3 ಜನ ನಿಮ್ಮ ಅನುಭವನ ಹೇಳ್ರಿ. ಎಸ್ ಶೈಲಜಾ. ಸರ್, ನಿಜವಾಗ್ಲೂ ಸರ್ ಕ್ಲಾಸ್ ಇರೋದ್ರಿಂದ, ತಮ್ಮ ಕ್ಲಾಸ್ಗಳನ್ನ ನಾವು ಜಾಯಿನ್ ಮಾಡೋದ್ರಿಂದ ನಮ್ಗೆ ಈ ಸ್ಪಷ್ಟತೆ ಬರುತ್ತೆ. ಗುರಿ ಅಂದ್ರೇನು, ಆ ಗುರಿಗಳನ್ನ ಯಾವ ರೀತಿ ಇಟ್ಕೋಬೇಕು, ಅದನ್ನ ಗುರಿಗಳನ್ನ ನಾವು ಹೇಗೆ ನಿರ್ಧರಿಸ್ಬೋದು, ಅದ್ರ ವಿಧಗಳೇನು. ಹಾಗೇನೆ ಆ ಗುರಿಯನ್ನ ಸಾಧಿಸುವಾಗ ಎಲ್ಲರೂ ಆರಂಭ ಶೂರರಿರ್ತಾರೆ. ಸ್ವಲ್ಪ ಅಡೆತಡೆಗಳು ಬಂದ್ಕೊಟ್ರೆ ಅವ್ರದ್ದೇನಾಗ್ಬಿಡುತ್ತೆ, ಆ ಒಂದು ಉತ್ಸಾಹ ಕುಗ್ಗೋಗ್ಬಿಡುತ್ತೆ. ಅದು ಎಲ್ಲ ಕಾಮನ್ನು ಅಂತ ಆಟಗಳ ಮೂಲಕ ತಾವು ತೋರಿಸಿದ್ರಿ. ಗೋಲ್ ಆಟದ ಬಗ್ಗೆ, ಅದು ಫುಟ್ಬಾಲ್ ಆಟದಲ್ಲಿ ನಾವು ಅದು ಗೋಲ್ ಕೀಪರ್ ತಡಿತಾನೆ ಇರ್ತಾರೆ. ಅಂದ್ರೆ ನಮ್ಮ ವಿಕೆಟ್ ಆಗೋದನ್ನ ಅವ್ರು ತಡೆಯದೇ ಅವ್ರ ಕೆಲಸ. ಹಾಗೆ ಬದುಕಿನಲ್ಲಿ ಕೂಡ ಟೆಸ್ಟ್ ಮಾಡ್ತಾ ಇರ್ತಾರೆ, ಇವ್ರು ಎಷ್ಟು ಪರ್ಫೆಕ್ಟ್ ಅದಾರ ಅನ್ನೋದು. ಅಂತ ಒಂದು ಪರ್ಫೆಕ್ಟ್ನೆಸ್, ಆ ಒಂದು ಅಡೆತಡೆಗಳನ್ನು ಕೂಡ ಮೀರಿ ಬೆಳೆಯುವ ಶಕ್ತಿ ತಮ್ಮ ಮಾರ್ಗದರ್ಶನದಲ್ಲಿ ನಮ್ಗೆ ಸಿಗುತ್ತೆ ಸರ್. ಹಾಗಾಗಿ ತಮ್ಮ ಕೋರ್ಸ್ ಜಾಯಿನ್ ಆದವರಿಗೆ ಒಂದು ವ್ಯಕ್ತಿತ್ವ ವಿಕಾಸ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಗೋಲ್ ಕ್ಲಾರಿಟಿ ಬರುತ್ತೆ. ಗೋಲ್ ಕ್ಲಾರಿಟಿ ಬಂದ್ ಕೂಡ್ಲೆ ಅವ್ರಿಗೆ ಅವ್ರ ಬದುಕಿನ ಜೀವನದಲ್ಲಿ ಅವ್ರು ಮಾಡ್ಬೇಕಾದ ಪಾತ್ರದ ಒಂದು ಅರಿವು ಕೂಡ ಆಗುತ್ತೆ, ರೋಲ್ ಕ್ಲಾರಿಟಿ ಕೂಡ ಬರುತ್ತೆ. ಹೀಗಾಗಿ ತಮ್ಮ ಕ್ಲಾಸ್ ಜಾಯಿನ್ ಆದ್ರೆ ಒಂದು ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ, ಮತ್ತೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಹಾಗೇನೆ ಪ್ರತಿ ಕ್ಷಣ ಖುಷಿಯಾಗಿರೋದನ್ನ ಅವರು ಕಲಿತಾರೆ. ಹಾಗೇನೆ ಎಲ್ಲ ನಕಾರಾತ್ಮಕ ಸನ್ನಿವೇಶದಲ್ಲೂ ಕೂಡ ಸಕಾರಾತ್ಮಕತೆಯನ್ನು ಹುಡುಕುವಂತಹ ಒಂದು ದೃಢತೆ
ಒಂದು ಗಟ್ಟಿ ಮನಸ್ಸು, ಹಾಗೆ ಒಂದು ನಮ್ಗೆ ಸಕಾರಾತ್ಮಕ ಮನೋಭಾವ ಅಂತಕ್ಕಂಥದ್ದು ಬೆಳೆಯುತ್ತೆ ಸರ್. ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾದಂತಹ ತರಗತಿಗಳು ಸರ್. ತಮ್ಮ ಮಾರ್ಗದರ್ಶನ ಅಂತೂ ತುಂಬಾ ಅತ್ಯುತ್ತಮವಾಗಿರುತ್ತೆ ಸರ್. ಯಾರೇ ಮನಸ್ಪೂರ್ವಕವಾಗಿ ಇಲ್ಲಿ ತಡಿಸ್ಕೊಂಡ್ರೆ ಖಂಡಿತ ಅವರಲ್ಲಿ ಪರಿಣಾಮ, ಅವರ ಒಂದು ವರ್ತನೆಯಲ್ಲಿ ಆದ ಬದಲಾವಣೆಗಳಿಂದ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಸರ್. ತಮ್ಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಸರ್, ಈ ವಿಷಯವಾಗಿ ನಮ್ಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇರೋದಕ್ಕೆ. ಎಸ್ ಶೈಲಜಾ, ಥ್ಯಾಂಕ್ ಯು ವೆರಿ ಮಚ್. ಈಗ ನೇತ್ರಾವತಿ ಏನ್ ಹೇಳ್ತಾರೆ ಕೇಳೋಣವನ್ನ. ಎಸ್ ನೇತ್ರಾವತಿ ಮೇಡಮ್. ನಮಸ್ತೆ ಸರ್. ಈಗ ಗುರಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯರಿಗೂ ಬೇಕೇ ಬೇಕು ಸರ್. ಒಂದ್ ಆಸೆ ಇರ್ತೈತೆ, ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋದು. ಆದ್ರೆ ಅದು ಮಾರ್ಗ ಸಿಗ್ತಾ ಇರಲ್ಲ ಪ್ರತಿಯೊಬ್ಬರಿಗೆ, ಯಾರಿಗೂ. ಯಾಕಂದ್ರೆ ಅದು ಮಾರ್ಗ ಹುಡುಕ್ತಿರ್ತಾರ, ಅರ್ಧಕ್ಕೆ ಬಿಡ್ತಿರ್ತಾರ. ಹಿಂಗಾಗಿ ಸರ್ ಅವರ ಕ್ಲಾಸಿಗೆ ಬಂದ್ರ ಅದು ಮಾರ್ಗ ಗೊತ್ತಾಗ್ತದ. ಅದು ಮಾರ್ಗದಲ್ಲಿ ಹ್ಯಾಂಗ್ ಮುಂದ್ ನಡಿಬೇಕು, ಆ ಮಾರ್ಗ ನಿಮ್ ಗುರಿ ಹ್ಯಾಂಗ್ ತಲುಪಬೇಕು ಅನ್ನೋದು ಈ ಸರ್ ಇದ್ರೊಳಗ ಸುಲಭವಾಗಿ ಹೇಳ್ಕೊಡ್ತಾರ. ಮತ್ತೆ ಯಾವ್ದೇ ಸರ್ ಅವ್ರ ಕೋರ್ಸಿಗೆ ಬರ್ಬೇಕಾದ್ರೆ ಏನ್ ದೊಡ್ಡ ಡಿಗ್ರಿನೇ ಮಾಡ್ಬೇಕು, ಹಿಂಗ್ ದೊಡ್ಡ PhD ನೇ ಮಾಡಿರ್ಬೇಕು ಅಂತ ಏನು ಮಾಡಿದ್ರು ಓಕೆ, ಮಾಡ್ಲಿಲ್ಲ ಅಂದ್ರು ಸಾಮಾನ್ಯ ಗೃಹಿಣಿ ಇದ್ದುಕೊಂಡುನು ಈ ವಿಷಯದ ಈ ಕೋರ್ಸ್ ಕಲ್ತ್ಕೊಂಡು ತಾನು ಒಂದು ಗುರಿ ಇದ್ರೊಳಗ ಸಾಕಷ್ಟು ಗುರಿ ತಲುಪಬಹುದು ಆ ವ್ಯಕ್ತಿಗಳು ಇಲ್ಲಿ ಅಂತ ಹೇಳಕ್ ಇಷ್ಟಪಡ್ತಾ. ಸರ್ ಅವ್ರ ಕ್ಲಾಸ್ ತುಂಬಾ ಚೆನ್ನಾಗಿ ಸಹಾಯ ಆಗ್ತದ ತಮ್ದು ಗೋಲ್ ಮುಟ್ಬೇಕಾದ್ರ. ಮತ್ತೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರು ಇಲ್ಲಿ ಅಸಾಮಾನ್ಯ ಮನುಷ್ಯರಾಗಿ ಜ್ಞಾನವನ್ನು ಪಡ್ಕೊಂಡು ಹೊರ ಹೊಮ್ತಾರ ಅನ್ನೋದು ಯಾವುದೇ ಸಂಶಯನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ಸರ್ ಅವರ ಕ್ಲಾಸಿಗೆ ನಾವು ಗುರಿ ನಮ್ದು ಅಂದ್ರೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರಿಗೂ ಒಂದು ಚಿಕ್ಕ ಪುಟ್ಟ ಗುರಿ ಇಟ್ಕೊಂಡು ಅಟ್ಟಕ್ಕೆ ತೃಪ್ತಿ ಪಡ್ತಿರ್ತಾರ. ಯಾಕಂದ್ರ ಲೋ ಏಮ್ ಈಸ್ ಕ್ರೈಮ್ ಅಂತ ನೆಹರು ಅವ್ರು ಹೇಳಿದ ಪ್ರಕಾರ ಪ್ರತಿಯೊಬ್ಬರು ಗುರಿ ಇಟ್ಕೋತೀರಿ, ನೀವು ದೊಡ್ಡದೇ ಇಟ್ಕೋರಲ್ಲ ಅಂತ ಹೇಳಿ ಒಂದು ಇದು ದೊಡ್ಡ ಗುರಿ ಇಟ್ಟುಕೊಂಡು ಆ ಗುರಿಗೆ ಏನೇನ್ ಬೇಕು ಸೌಕರ್ಯಗಳು ಅಂಶಗಳು ಅಂತೇಳಿ ಅವ್ ತಿಳ್ಕೊಂಡು ಮುಂದ್ ನಡಿಬೇಕಾದ್ರೆ ಸರ್ ಅವ್ರ ಕ್ಲಾಸ್ ತುಂಬಾ ಚೆನ್ನಾಗಿ ಸಹಾಯ ಆಗ್ತದ ಆ ಗುರಿ ಮುಟ್ಬೇಕಾದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಪ್ರತಿಯೊಂದು ಇಲ್ಲಿ ನಾವು ಶಿಬಿರಾರ್ಥಿಗಳು ಚರ್ಚೆ ಮಾಡೋದ್ರಿಂದ ಪ್ರತಿ ವಾರ ಇಲ್ಲಿ ನಾವು ಕಲಿತು ನಮ್ದೇ ಆದ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಥರ್ಸ್ಡೇ ಕ್ಲಾಸ್ ತುಂಬಾ ನಮ್ಗೆ ಮಹತ್ವದ ಪಾತ್ರ ವಹಿಸ್ತದ. ಮತ್ತೆ ಇಂಥ ವೆಬಿನಾರ್ಗಳು ತುಂಬಾ ಸಾಕಷ್ಟು ಲಾಭ ಸಿಗ್ತದ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಸ್ ಮಂಜುಳಾ ಮೇಡಮ್ ಏನ್ ಹೇಳ್ತಾರೆ? ಸರ್ ನಮಸ್ಕಾರ. ಯಾವಾಗ್ಲೂ ಹೇಳ್ತಾರೆ ಸರ್, ಮುಂದೆ ನಮ್ಗೊಂದು ಗುರಿ ಇರ್ಬೇಕು, ಹಿಂದೆ ಅದನ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಗುರು ಇರ್ಬೇಕು ಅಂತ. ನಮಗೆ ಅಂತ ಗುರು ಸಿಕ್ಕಿದ್ದಕ್ಕೆ ನಾವು ಏನೋ ಒಂದು ಗುರಿ ಗುರುತಿಸ್ಕೊಳ್ಳೋವಂತ ಮಟ್ಟಕ್ಕೆ ಬಂದಿದೀವಿ. ನನಗಂತೂ ನನ್ನ ಬದುಕಿನಲ್ಲಿ ಸುಮಾರು ಮಾತುಕತೆ ಕೂಡ ನನಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು ಸರ್. ಬೇರೆಯವ್ರ ಜೊತೆಗೆ ಮಾತಾಡ್ಲಿಕ್ಕೂ ನನಗೆ ಬರ್ತಾ ಇರ್ಲಿಲ್ಲ, ಆ ಮಟ್ಟದಲ್ಲಿ ನಾನಿದ್ದೆ. ಈಗ ನಿಮ್ ಕ್ಲಾಸಿಗೆ ಸೇರ್ಕೊಂಡಾದ್ಮೇಲೆ ನನಗೆ ಟೋಟಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೆ ನನಗೆ ಗುರಿ ಕೂಡ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, ಮುಂದೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ. ಆಮೇಲೆ ನೀವು ಇದ್ರಲ್ಲಿ ಒಂದು ಕೊಟೇಶನ್ ಬರ್ಸಿದ್ರಿ ಸರ್, ಡೋಂಟ್ ಆಡ್ ಇಯರ್ಸ್ ಟು ಲೈಫ್, ಆಡ್ ಲೈಫ್ ಟು ಯುವರ್ ಇಯರ್ಸ್ ಅಂತ. ಅಂದ್ರೆ ನಮ್ಮ ದಿನಗಳಿಗೆ ನಾವು ಜೀವ ತುಂಬಕ್ಕೆ ಹೊರತು ನಮ್ಮ ಜೀವಕ್ಕೆ ನಾವು ದಿನಗಳು ತುಂಬಬೇಕು. ಆದ್ರೆ ನಮ್ಮ ದಿನಗಳಿಗೆ ಜೀವ ಕೊಟ್ಕೊಂಡು ಹೋದ್ರೆ ಅದರಿಂದ ಅರ್ಥ ಇರಲ್ಲ. ನಾವ್ ಯಾವತ್ತು ಹೇಗೆ ಜೀವಂತಿಕೆಯಿಂದ ಬದುಕ್ತೀವೋ, ನಮ್ಮ ಬದುಕನ್ನು ಎಷ್ಟು ಉಪಯುಕ್ತವಾಗಿ ಮಾಡ್ಕೋತೀವೋ ಅದ್ರಲ್ಲಿ ನಮ್ಮ ದಿನಗಳು ಒಂದು ರೂಪಿತಗೊಳ್ತವೆ ಮತ್ತು ಆ ದಿನಗಳಿಗೆ ಒಂದು ಅರ್ಥ ಬರುತ್ತೆ ಸರ್. ಅಂತ ಒಂದು ಕಲಿಕೆಯನ್ನ ನಾವು ಇಲ್ಲಿ ಕ್ಲಾಸಲ್ಲಿ ಕಲಿತಾ ಇದ್ದೀವಿ. ಮತ್ತೆ ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೂ ಇಲ್ಲಿ ಖಂಡಿತ ಆಗುತ್ತೆ ಸರ್. ನನ್ನ ವ್ಯಕ್ತಿತ್ವ ಬದಲಾವಣೆಗೆ ಏನೇನ್ ಬೇಕೋ ಅದನ್ನ ಪ್ರತಿಯೊಂದನ್ನು ನಾನು ಇಲ್ಲಿ ಕಲಿತಾ ಇದ್ದೀನಿ. ಈ 3 ತಿಂಗಳಲ್ಲೇ ನಾನು ಸುಮಾರು ಬದಲಾಗಿದ್ದೀನಿ ಸರ್. ಅದಕ್ಕೆ ನಾನೇ ಉದಾಹರಣೆ. ಮತ್ತೆ ನನಗೆ ಮಾತು ಕೂಡ ಕಷ್ಟನೇ ಇತ್ತು, ಪದಗಳು ಬರ್ತಿರ್ಲಿಲ್ಲ, ತೊದಲ್ತಾ ಇದ್ದೆ, ಕಾನ್ಫಿಡೆನ್ಸ್ ಇರ್ಲಿಲ್ಲ. ಅದೆಲ್ಲದೂ ನನ್ನ ಬದುಕಿನಲ್ಲಿ ಚೇಂಜ್ ಆಗಿದೆ ಸರ್ ಈಗ. ಆಮೇಲೆ ಇವತ್ತು ಗುರಿಯಡಿ ಟಾಪಿಕ್ ಅಲ್ಲಿ ನನಗೆ ತುಂಬಾ ಅಂಶಗಳನ್ನ ನಾವು ಕಲ್ತ್ಕೊಂಡ್ವಿ ಸರ್. ಅದರಲ್ಲಿ ಒಂದು ಸ್ಮಾರ್ಟ್ ಅನ್ನೋ ಪದ, ಅದು SMART, ಅದು ತುಂಬಾ ಉಪಯುಕ್ತವಾದಂತ ಒಂದು 5 ನಿರ್ದಿಷ್ಟವಾದ ಅಂಶಗಳನ್ನ ನಮಗೆ ಕೊಡ್ತು ಸರ್. ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ಮ ಗುರಿನ ನಾವು ತಲುಪಬಹುದು ಅನ್ನೋದು ಇದರಿಂದ ಗೊತ್ತಾಯ್ತು ಸರ್. ಆಮೇಲೆ ನಾವು ಪ್ರತಿಯೊಂದು ನಾಳೆಗಾಗಿ ಇವತ್ತಿನೇ ದಿನಾನ ನಿರ್ಧಾರ ಮಾಡ್ಬೇಕು ಸರ್. ನಾಳೆ ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ಇವತ್ತೇ ನಿರ್ಧಾರ ಮಾಡ್ಕೊಂಡ್ರೆ ನಾಳೆ ನಮ್ ದಿನ ಚೆನ್ನಾಗಿರುತ್ತೆ. ಆದ್ರೆ ನಾಳೆ ಬೆಳಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಅಂದ್ರೆ ನಾವು ಅಲ್ಲಿ ಫೇಲ್ಯೂರ್ ಆಗ್ತೀವಿ ಅಂತ. ನಮ್ಮ ಪೂರ್ವ ತಯಾರಿಗಳು ಮತ್ತೆ ಒಂದು ಮಾರ್ಗದರ್ಶನ
ಮತ್ತೆ ಇವು ಎಲ್ಲದೂ ನಮ್ಗೆ ಅಗತ್ಯ ಇದೆ ಸರ್. ಅದಕ್ಕಾಗಿ ನಾವು ನೂರಾರು ಅಂಶಗಳನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಅದು ಓದಿನ ಮೂಲಕ, ಕಲಿಯೋದ್ರ ಮೂಲಕ, ಕೇಳೋ ಮೂಲಕ, ನೋಡೋ ಮೂಲಕ ಮತ್ತು ನಿಮ್ಮಂತರ ಮಾರ್ಗದರ್ಶನ ತಗೊಳ್ಳೋ ಮೂಲಕ ಕೂಡ ನಾವು ತಯಾರಿ ಮಾಡ್ಕೋಬೇಕಾಗತ್ತೆ. ಟೋಟಲಿ ನಾನು ಈಗ 4 ವಾರದಲ್ಲಿ ಕಲ್ತಿರೋಂತ ಎಲ್ಲ ಅಸರ್ಟಿವ್ ಕಮ್ಯುನಿಕೇಶನ್, ಆಟಿಟ್ಯೂಡ್, ಅನ್ವಾಂಟೆಡ್ ಮತ್ತು ಇವತ್ತಿನ ಗುರಿಯೆಡೆಗೆ ಗುರಿಯಿಡಿ ಈ 4 ಟಾಪಿಕ್ ಅಲ್ಲಿ ನಾನು ಸುಮಾರು ಬದಲಾಗಿದ್ದೀನಿ ಸರ್. ನನ್ನ ವ್ಯಕ್ತಿತ್ವದಲ್ಲಿ ಒಂದು ಅರ್ಧ ಆದಾದ್ರೂ ನನ್ನ ಬದಲಾವಣೆಗೆ ಈ 4 ವಾರಗಳ ಕ್ಲಾಸ್ ಉಪಯೋಗ ಆಗಿದೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಎಸ್, ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ನಿಮ್ಗೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ಬೇಕಂದ್ರೆ 9341259267ಗೆ ಕರೆ ಮಾಡಿ. ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ಪ್ರೀಮಿಯರ್ ವಿಡಿಯೋಗಳಾಗಲಿ ಯೂಟ್ಯೂಬ್ ಲೈವ್ನಲ್ಲಿ ಹೋದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಜೊತೆಗೆ ಯೂಟ್ಯೂಬ್ನಲ್ಲಿಯೂ ಕೂಡ ಮೆಂಬರ್ಶಿಪ್ ಆಪ್ಷನ್ ಇದೆ ವಿತ್ ಎ ನಾಮಿನಲ್ ಅಮೌಂಟ್ ಫಾರ್ ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್. ಅದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿ. ಅಲ್ಲಿ ಕೆಲವು ಕ್ವಾಲಿಟಿ ವಿಡಿಯೋಸ್ ಬರ್ತದೆ ಮತ್ತು ಕೆಲವು ಅನ್ಲಿಸ್ಟೆಡ್ ವಿಡಿಯೋಸ್ ಬೇರೆಯವ್ರು ನೋಡೋಕ್ಕಿಂತ ಮುಂಚೆ ನೀವು ನೋಡೋದಕ್ಕೆ ಅವಕಾಶ ಸಿಗ್ತದೆ. ಇನ್ನು ಸೋಷಿಯಲ್ ಮೀಡಿಯಾನಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಎಕ್ಸ್, ಲಿಂಕ್ಡ್ಇನ್ ನನ್ನ ಹೆಸರಿನಲ್ಲೇ ಇದ್ದೇನೆ. ನಿಮಗೆ ನಮ್ಮದೆಲ್ಲ ವೇರಿಯಬಲ್ಸ್ ಡೆವಲಪ್ಮೆಂಟ್ಸ್ ಗೊತ್ತಾಗ್ತಾ ಇರಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಟೈಪ್ ಮಾಡಿ, ಜಾಯಿನ್ ಅಂತ ಕೇಳುತ್ತೆ. ಜಸ್ಟ್ ಜಾಯಿನ್ ಆಗಿ ಆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಇದ್ದರೆ ನಿಮಗೆಲ್ಲ ಮಾಹಿತಿ ಸಿಗ್ತಾ ಇರುತ್ತೆ. ನನ್ನ ಎಲ್ಲ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ಸಿಗ್ತದೆ ಮತ್ತು www.amazon.in ನೀವು ಆಥರ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಕೊಟ್ಟರೆ ನನ್ನ ಕನ್ನಡದ, ಇಂಗ್ಲೀಷ್ನ ಎಲ್ಲ ಪುಸ್ತಕಗಳನ್ನು ಆನ್ಲೈನ್ನಲ್ಲಿ ನೀವು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಸೊ ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಐ ಆಮ್ ವೆರಿ ಹ್ಯಾಪಿ ಟು ಡಿಸೈನ್ ದಿಸ್ ಕೋರ್ಸ್ ಫಾರ್ ಆಲ್ ಆಫ್ ಯು. ನಾನು ನನ್ನ ವೈಯಕ್ತಿಕ ತರಬೇತಿ ಅನುಭವದ 30 ವರ್ಷಗಳಲ್ಲಿ ತಿಳಿದಿರುವ ಅನುಭವ ನನ್ನ ಮಾತಿನ ಮೂಲಕ ಇಲ್ಲಿ ಹೊರಗಡೆ ಬಂದಿದೆ. ಹೌದಾ? ಸೊ ನೀವು ಇದನ್ನು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಗುರಿಯನ್ನು ಸಾಧಿಸಿದರೆ ನನಗೆ ಸಂತೋಷ ಆಗ್ತದೆ. ನನ್ನ ಮಾತು ಕೇಳಿ IAS ಆಗಿದ್ದಾರೆ, MLAಗಳಾಗಿದ್ದಾರೆ, ಎಂಟ್ರಪ್ರಿನರ್ಸ್ ಆಗಿದ್ದಾರೆ, TV ಹೋಸ್ಟ್ಗಳಾಗಿದ್ದಾರೆ. ನೀವೇನಾಗ್ತೀರಿ? ನೀವೇನಾಗಬೇಕು ಅಂತ ಇದ್ದೀರಿ? ಈಗ ಒಂದ್ಸರಿ ಕಾಮೆಂಟ್ ಮಾಡಿಬಿಡಿ. ಜೊತೆಗೆ ಒಟ್ಟಾರೆ ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ ಮಾತಾಡಿದ ಮೇಲೆ ನಿಮ್ಮ ಫೀಲಿಂಗ್ ಹೇಗಿದೆ ಕಾಮೆಂಟ್ ಮಾಡಿ, ನನಗೆ ಗೊತ್ತಾಗ್ತಾ ಇರುತ್ತೆ. ದಾಟ್ಸ್ ಇಟ್. ಸೊ ಜೊತೆಗೆ ಬೇರೆ ಬೇರೆ ಈ ಥರದ ವಿಷಯಗಳ ಬಗ್ಗೆ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡಿದ್ದೇವೆ. ನಮ್ಮ ಕಚೇರಿಯ ಸಂಖ್ಯೆಗೆ ನೀವು ಕರೆ ಮಾಡಿ ವಿಚಾರಿಸಿದರೆ ವಿತ್ ಎ ನಾಮಿನಲ್ ಅಮೌಂಟ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಫುಲ್ ಕೋರ್ಸ್. ಸೊ ಈ ಥರದ ಬೇರೆ ಬೇರೆ ವಿಷಯಗಳ ಬಗ್ಗೆ ಕೋರ್ಸ್ಗಳನ್ನು ಮಾಡ್ತಾ ಇದ್ದೇನೆ ನಿಮ್ಮ ಅನುಕೂಲಕ್ಕಾಗಿ. ನೀವು ಅದನ್ನು ಜಸ್ಟ್ ಪರ್ಚೇಸ್ ಮಾಡಬೇಕು, ನೋಡಬೇಕು, ಅರ್ಥ ಮಾಡ್ಕೋಬೇಕು, ಆಮೇಲೆ ಫಾಲೋ ಮಾಡಬೇಕು. ದಟ್ಸ್ ಇಟ್. ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಡಿಫ್ರೆಂಟ್ ಪರ್ಸನ್. ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮತ್ತೊಂದು ಕೋರ್ಸ್ನಲ್ಲಿ ಭೇಟಿ ಮಾಡೋಣ. ಬಾಯ್ ಬಾಯ್.